ಅವ್ರ ಹಳ್ಳಿಯಿಂದ ಬಂದಿದ್ರು ಅವ್ರ ಗೇಮ್ ಚೆನ್ನಾಗ್ ಆಡ್ತಾರೆ, ಮಾತು ಅಷ್ಟೇ ಕರೆಕ್ಟ್ ಸೌಂಡ್ ಕೊಡ್ತಾರೆ. ಅವ್ರು ಎಲ್ಲಿ ಹೇಗ್ ಮಾತಾಡ್ಬೇಕು ಹಾಗೆ ಮಾತಾಡ್ತಾರೆ. ಅಂದ್ರೆ ಅಷ್ಟು ಹುಡುಗಿರು ಗೌತಮಿ ಅವರಿದ್ರು, ಅನುಷಾ ಇದ್ರು, ಅವ್ರನ್ನ ಬಿಟ್ಬಿಟ್ಟು ಅವನು ಬರೀ ಭವ್ಯನೇ ಚೂಸ್ ಮಾಡಿದ್ರು. ಅದಕ್ಕೆ ಆ ವಿಷಯದಲ್ಲಿ ಅವ್ರನ್ನ ಕೇಳ್ಬೇಕಂತ ಇದೀನಿ. ಅವಳು ಏನು ಟ್ರಿಕ್ಸ್ ಏನು ಆಂಧ್ರದವರು ಎಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ಇರಲ್ಲ ಅಲ್ವಾ, ಅವ್ರ ಕೊಲೀಗ್ಸ್ ಇರ್ತಾರಲ್ಲ, ಅವರಿಂದ ನಮ್ಗೆ ಓಟ್ ಬೀಳುತ್ತಂತ ಅವಳಿಗೆ ಏನೋ ಭರವಸೆ ಇರ್ಬೋದು. ನಮ್ ಕರ್ನಾಟಕದವ್ರು ಸಪೋರ್ಟ್ ಮಾಡ್ಬೇಕಲ್ವಾ. ಸುದೀಪ್ ಮಾಡಿದ್ರೆ ನೋಡ್ತೀವಿ, ಇಲ್ಲಾಂದ್ರೆ ನೋಡಲ್ಲ. ಯಾರು ಬಂದ್ರು ನೋಡಲ್ಲ. ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ವೀಕ್ಷಿಸ್ತಾ ಇದ್ದೀರಾ ಸಂಜೆವಾಣಿ ನ್ಯೂಸ್. ನಾನು ಶ್ರುತಿ ನೀರಯ. ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 11 ಪ್ರತಿದಿನ ಕೂಡ ಒಂದಲ್ಲ ಒಂದು ವಿಚಾರವಾಗಿ ಸುದ್ದಿ ಆಗ್ತಾ ಇದೆ. ಒಂಥರ ರೋಚಕ ಘಟ್ಟ ತಲುಪಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಇದೀಗ ವೈಲ್ಡ್ ಕಾರ್ಡ್ ಎಂಟ್ರಿ ಕೂಡ ಇಬ್ರು ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿರುವಂತದ್ದು. ಹೀಗಾಗಿ ಮನೆಯಲ್ಲಿ ಒಂದಿಷ್ಟು ವಿಚಾರಕ್ಕೆ ಒಂದಿಷ್ಟು ಗದ್ದಲಗಳು ವಾಪಸ್ ಶುರುವಾಗಿದೆ ಅಂತ ಹೇಳ್ಬೋದು. ಸೊ ಬಿಗ್ ಬಾಸ್ ಬಗ್ಗೆ ಜನರ ಅಭಿಪ್ರಾಯ ಈಗ ಹೇಗೆ ಬದಲಾಗಿದೆ, ಜೊತೆಗೆ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ಬೇಕು, ಯಾರು ಹೇಗೆ ಆಟಗಳನ್ನ ಆಡ್ತಾ ಇದ್ದಾರೆ, ಎಲ್ಲವನ್ನೂ ಕೂಡ ನಮ್ಮ ಜನತೆಯ ಜೊತೆ ಖುದ್ದಾಗಿ ಕೇಳೋಣ ಬನ್ನಿ. ನಿಮ್ಮ ಹೆಸರು? ವಿಸ್ಮಯ. ಓಕೆ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನಿಮ್ಗೆ ಯಾರಿಷ್ಟ? ಹನುಮಂತನ. ಯಾಕೆ ಹನುಮಂತ್ ಅವ್ರು ಇಷ್ಟ ಆಗ್ತಾರೆ? ಅವ್ರ ಹಳ್ಳಿಯಿಂದ ಬಂದಿದ್ರು ಅವ್ರ ಗೇಮ್ ಚೆನ್ನಾಗ್ ಆಡ್ತಾರೆ, ಮಾತು ಅಷ್ಟೇ ಕರೆಕ್ಟ್ ಸೌಂಡ್ ಕೊಡ್ತಾರೆ. ಅವ್ರು ಎಲ್ಲಿ ಹೇಗ್ ಮಾತಾಡ್ಬೇಕು ಹಾಗೆ ಮಾತಾಡ್ತಾರೆ, ಅದೇ ಇಷ್ಟ ಅವ್ರಿಗೆ. ಓಕೆ, ಗೇಮ್ ತುಂಬಾ ಚೆನ್ನಾಗ್ ಆಡ್ತಾ ಇದಾರೆ. ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ವಿನ್ ಆಗ್ಬೇಕು? ವಿನ್ ಆಗ್ಬೇಕು ಅಂತ ಯಾರಿಲ್ಲ, ಬಟ್ ಫೈನಲಿಸ್ಟಿಗೆ ಹನುಮಂತನ ತ್ರಿವಿಕ್ರಮ್ ಬರ್ಬೇಕು ಅಂತ ಇದೆ. ಓಕೆ, ಅಕಸ್ಮಾತ್ ಈಗ ನೀವು ಬಿಗ್ ಬಾಸ್ ಮನೆಗಳ ಒಳಗಡೆ ಹೋದ್ರೆ ಯಾರಿಗೆ ಏನ್ ಪ್ರಶ್ನೆ ಮಾಡ್ಬೇಕು ಅಂತ ಇದ್ರ? ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಯಾರಿಗೆ ಕೇಳ್ಬೇಕು ಅಂತಿದ್ರೆ, ಏನ್ ಕೇಳ್ಬೇಕು ಅಂತಿದ್ರೆ? ಚೈತ್ರ ಅವ್ರಿಗೆ. ಏನ್ ಕೇಳ್ತೀರಾ? ಯಾಕಂದ್ರೆ ಮಹಿಳೆ ಅಂತ ಅಷ್ಟೆಲ್ಲಾ ಮಾತಾಡ್ತಾರೆ. ಎಲ್ಲ ಏನು ಚಿಕ್ಕ ವರ್ಡ್ಸ್ ಗೊತ್ತಾಗಲ್ವಾ ಅವ್ರ ಕನ್ನಡ. ಅವ್ರು ಮಾತಾಡೋ ಎಷ್ಟೋ ಪದಗಳು ಇರಿಟೇಷನ್ ಆಗುತ್ತೆ ಮನೇಲಿ ಇರೋರ್ಗೆ, ಆಚೆ ಕೇಳೋರ್ಗು ಅಷ್ಟೇ. ಸೊ ಅದಕ್ಕೆ ಅವ್ರಿಗೆ ಪ್ರಶ್ನೆ ಮಾಡ್ಬೇಕು ಅಂತ. ವೈಲ್ಡ್ ಕಾರ್ಡ್ ಎಂಟ್ರಿ ಹೋಗಿದ್ದಾರೆ ಇಬ್ರು ಕೂಡ, ಶೋಭಾ ಶೆಟ್ಟಿ ಮತ್ತೆ ಇನ್ನೊಬ್ರು ರಜತ್ ಅವರು. ಸೊ ಅವರು ಹೇಗೆ ಆಟ ಆಡ್ತಿದ್ದಾರೆ, ಮತ್ತೆ ಈಗ ಉಗ್ರ ಮಂಜು ಅವರನ್ನ ಸುಮ್ನೆ ಕೂರ್ಸಿದಾರಾ ಹೇಗೆ? ಉಗ್ರ ಮಂಜು ಅವ್ರನ್ನ ಸುಮ್ನೆ ಕೂರ್ಸಿಲ್ಲ, ಬಟ್ ರಜತ್ ಅವರು ಮನೆಯಿಂದ ಆಚೆ ಬರ್ಬೇಕು ಅಂತ. ಯಾಕಂದ್ರೆ ನಿನ್ನೆ ನೋಡಿರೋ ಎಪಿಸೋಡ್ ಅಲ್ಲಿ ಅವ್ರೊಂದು ಬ್ಯಾಡ್ ವರ್ಡ್ಸ್ ತುಂಬಾ ಯೂಸ್ ಮಾಡಿದ್ರು ಗೇಮ್ ಅಲ್ಲಿ. ಸೊ ಅದಕ್ಕೆ ಶೋಭಾ ಶೆಟ್ಟಿ ಅವರು ತುಂಬಾ ಆಡ್ತಾ ಇದಾರೆ. ಅವರು ಇಷ್ಟೇ ಶೋಭಾ ಶೆಟ್ಟಿ ತೆಲುಗು ಅಲ್ಲಿ ನೋಡಿದ್ದೆ. ಬಟ್ ಏನಂತಂದ್ರೆ ಅವರು ವಾಯ್ಸ್ ಜಾಸ್ತಿ ರೇಜ್ ಮಾಡ್ತಾರ, ನಾನು ತಾಳ್ಮೇಲೆ ಮಾತಾಡ್ಬೇಕು ಅನ್ನೋದ್ ಬಿಟ್ರೆ ಇನ್ನೇನಿಲ್ಲ. ಅವ್ರು ಚೆನ್ನಾಗ್ ಆಡ್ತಾರೆ. ಆ ರಜತ್ ಅವ್ರು ಬಂದಿರೋದು ಇಷ್ಟ ಆಗಿಲ್ಲ. ಯಾರು ಸದ್ಯಕ್ಕೆ ಯಾರು ಬರ್ತಾರೆ ಮನೆಯಿಂದ? ಚೈತ್ರ ಕುಂದಾಪುರ ಅವ್ರು ಬರ್ತಾರೆ ಅಂತ. ನಿಮ್ಗೆ ಯಾರು ಗೆಲ್ಬೇಕು? ನಮ್ಗೆ ಹನುಮಂತ್ ಅವ್ರಿಗೆ ಗೆಲ್ಲೋದು ನಮ್ಗೆ ತುಂಬಾ ಇಷ್ಟ. ಅವರು ಚೆನ್ನಾಗಿ ಆಟ ಆಡ್ತಿದ್ದಾರೆ. ಅವರು ತುಂಬಾನೇ ಆಡ್ಕೊಂಡು ಬಂದಿದ್ದಾರೆ. ಬೇರೆ ಯಾರು ಇಷ್ಟ ಇಲ್ಲ? ಯಾಕೆ? ಬೇರೆ ನಮ್ಗೆ ಹನುಮಂತರ್ ಬಿಟ್ಟು ಬೇರೆ ಯಾರು ಇಷ್ಟ ಇಲ್ಲ. ಚೆನ್ನಾಗಿ ಆಡ್ತಾ ಇದ್ದಾರೆ. ಇವಾಗ ಅವರೇ ಗೆಲ್ಬೇಕಂತ ಆಸೆ. ಹೇಳಿ, ನಿಮ್ಗೆ ಯಾರು ಗೆಲ್ಬೇಕು ಬಿಗ್ ಬಾಸ್ ಅಲ್ಲಿ? ನಮ್ಗೆ ಹನುಮಂತವ್ರು ಗೆಲ್ಬೇಕು ಪರ್ಸನಲಿ. ಮತ್ತೆ ಆಟ ಅಂತ ಬಂದ್ರೆ ತ್ರಿವಿಕ್ರಮ್ ಅವರು ಕೂಡ ಬರ್ತಾರೆ ಫೈನಲ್ ಅನ್ಸುತ್ತೆ. ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿರೋರಲ್ಲಿ ಇಬ್ರು ಚೆನ್ನಾಗಿ ಆಡ್ತಿದ್ರು. ಸ್ಟಾರ್ಟಿಂಗ್ ಫಸ್ಟ್ ಗೇಮ್ ಹೋಯ್ತು ಶೋಭಾ ಶೆಟ್ಟಿ ಅವ್ರದ್ದು. ಅಂದ್ರೆ ಇಬ್ರು ವೈಲ್ಡ್ ಕಾರ್ಡ್ ಅಲ್ಲೇ ಇದ್ರು. ಅಂದ್ರೂ ಮ್ಯಾಚ್ ಹೋಗಿದೆ, ಆದ್ರೆ ಏನ್ ಮಾಡಕ್ಕಾಗಲ್ಲ. ಆದ್ರೂ ಟಫ್ ಕಾಂಪಿಟೇಷನ್ ಕೊಡ್ತಾರೆ ಅಂತ ಅನ್ಸುತ್ತೆ. ಓಕೆ, ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಅದು ಇಬ್ರು ಆಗಿದ್ದಾರೆ. ಹೇಗೆ ಅವರು ಚೆನ್ನಾಗಿ ಆಡ್ತಿದಾರಾ ಹೇಗೆ? ಬಂದಿರೋ ಸ್ಟಾರ್ಟಿಂಗ್ ಅಲ್ಲೇ ಸ್ವಲ್ಪ ದಿನ ನೋಡ್ಬೇಕಾಗಿತ್ತು ಶೋಭಾ ಶೆಟ್ಟಿ ಅವ್ರದ್ದು. ನನಗೆ ಇದು ಗ್ರೂಪೇ ಬೇಡ, ಅವ್ರ ಜೊತೆ ಇರೋಕೆ ನನಗೆ ಇಷ್ಟ ಇಲ್ಲ, ಯಾರು ಮಾತು ಕೇಳ್ತಲ್ಲ ಅಂತ ಹೇಳ್ತಾ ಇದ್ರು. ಅವಾಗ್ಲೇ ಅವ್ರು ಸ್ವಲ್ಪ ಥಿಂಕ್ ಮಾಡ್ಬೇಕಾಗಿತ್ತು. ಟೀಮ್ ತಗೊಳ್ಳುವಾಗ್ಲಿ ಟೀಮ್ ತಗೊಂಡಿದ್ದ ಅವರು, ಎಲ್ಲರ ಜೊತೆ ಮಾತಾಡಿದ್ದ ಅವರು. ಆದ್ರೂ ಸ್ವಲ್ಪ ಅವರಿಗೆ ಭಿನ್ನಾಭಿಪ್ರಾಯ ಉಂಟಾಗಿದೆ ಅವ್ರವರಲ್ಲಿ ಅಂತ ಅಭಿಪ್ರಾಯ. ಈಗ ಬಿಗ್ ಬಾಸ್ ಮನೆಗೆ ಅಕಸ್ಮಾತ್ ನೀವು ಹೋದ್ರೆ ಅಲ್ಲಿ ಯಾರಿಗೆ ಪ್ರಶ್ನೆ ಮಾಡ್ಬೇಕು ಅಂತಿದ್ರ? ಯಾರಿಗೆ ಮತ್ತೆ ಏನ್ ಪ್ರಶ್ನೆ ಮಾಡ್ಬೇಕು ಅಂತಿದ್ರ? ಈ ಕ್ವಶನ್ ಒಂದು ಕೇಳಲೇಬೇಕು ಇವರಿಗೆ ಅಂತ ಅಂದ್ರೆ ಯಾರಿಗೆ ಕೇಳ್ತೀರಾ? ನಮ್ಗೆ ಚೈತ್ರ ಅವ್ರು ಕೇಳ್ಬೇಕು. ಏನಂತ? ಸ್ಟಾರ್ಟಿಂಗ್ ಅಲ್ಲಿ ಬರುವಾಗ ಚೆನ್ನಾಗೇ ಇದ್ರು, ಎಲ್ಲ ಆಟ ಆಡ್ತಿದ್ರು. ಇವಾಗ ನೋಡಿದ್ರೆ ಅವ್ರ ಗ್ರಾಫ್ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ. ಮೊನ್ನೆ ಹೊರಗಡೆ ಹೋಗಿ ಬಂದಾಗ್ಲೂ ಅವ್ರ ಪಾಡಿಗೆ ಅವ್ರೆ ಆರಾಮಾಗಿದ್ರೆ ಎಲ್ಲೋ ಇರ್ತಿದ್ರು ಅವರು. ಅವ್ರ ಹತ್ರ ಇವ್ರ ಹತ್ರ ಆ ಸ್ಟೋರಿ ಈ ಸ್ಟೋರಿ ಹೇಳ್ಕೊಂಡು ಸಿದ್ದಿಪ್ ಅವ್ರ ಹತ್ರ ಹೆಸರು ಕೆಡ್ಸ್ಕೊಂಡ್ರು ಅಂತ. ಓಕೆ, ಅಂದ್ರೆ ಸದ್ಯಕ್ಕೆ ಯಾರು ಮನೆಯಿಂದ ಆಚೆ ಬರ್ಬೇಕು ಅಂತೀರಾ? ಈ ವಾರ ಚೈತ್ರ ಅವರೇ ಬರ್ಬೇಕು ಅನ್ಸುತ್ತೆ. ಯಾಕಂದ್ರೆ ಈ ವಾರ ಫುಲ್ ಡಲ್ ಆಗ್ಬಿಟ್ಟಿದ್ರೆ ಏನು ಆಟ ಆಡ್ತಿಲ್ಲ, ಜಾಸ್ತಿ ಮಾತಾಡ್ತಾ ಇಲ್ಲ. ಅವರೇ ಬರ್ಬೇಕು ಅಂತ. ಓಕೆ, ಸುದೀಪ್ ಅವರು ನೆಕ್ಸ್ಟ್ ದಿನ ಇರಲ್ಲ, ಹೋಸ್ಟ್ ಮಾಡಲ್ಲ. ಅವ್ರು ಸ್ವಲ್ಪ ಬಿಗ್ ಬಾಸ್ ಇದೇ ಗ್ರಾಫಿಕ್ ಕಮ್ಮಿ ಆಗುತ್ತೆ ಅನ್ಸುತ್ತೆ. ಅವ್ರಿಲ್ಲ ಅಂದ್ರೆ ಅವ್ರ ತರ ಯಾರು ಕನ್ನಡ ಇಂಡಸ್ಟ್ರಿಯಲ್ಲಿ ಇಲ್ಲ ಅನ್ಸುತ್ತೆ ಬರೋರು. ನೋಡ್ಬೇಕು ಮುಂದೆ ಏನಾಗುತ್ತೆ ಅಂತ. ಶಿಶಿರ್ ಅವ್ರಿಗೆ ಆಟದ ನಿಯಮ ಎಲ್ಲ ಗೊತ್ತು, ತುಂಬಾ ಚೆನ್ನಾಗ್ ಆಡ್ತಾರೆ. ಆಮೇಲೆ ಅದೇ ಗೆಲ್ಬೇಕಂತ ಆಡಲ್ಲ ಅವರು, ಆಟ ಅಂತ ಆಡ್ತಾರೆ ಅಷ್ಟೇ. ಅದಕ್ಕೆ ಅವ್ರು ಗೆಲ್ಬೇಕು. ವೈಲ್ಡ್ ಕಾರ್ಡ್ ಎಂಟ್ರಿ ಇಬ್ರು ಕೊಟ್ಟಿದ್ದಾರೆ. ಶೋಭಾ ಶೆಟ್ಟಿ ಮತ್ತೆ ರಜತ್. ಶೋಭಾ ಶೆಟ್ಟಿ ಅವ್ರು ಪರವಾಗಿಲ್ಲ, ಬಿದ್ರೂ ಚೆನ್ನಾಗಿ ಎದ್ದು ಆಡೋ ಕೆಪಾಸಿಟಿ ಇದೆ.
ಬಾಸ್ ಅಂದ್ರೇನೆ ಅದೇ ಅಲ್ವಾ, ಆ ತರನೇ ಇರ್ಬೇಕು. ಅವ್ರು ಏನು ಚೆನ್ನಾಗೇ ಮಾತಾಡ್ತಾರೆ. ಓಕೆ ಓಕೆ, ನಿಮ್ಗೆ ಯಾರು ಇಷ್ಟ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ? ನನ್ಗೆ ಇಷ್ಟ ಏನಂದ್ರೆ ಚೈತ್ರ ಅವರು. ಯಾಕೆ ಚೈತ್ರ ಅವ್ರಿಗೆ? ಅವರು ಆಟ ಆಡುವಾಗ ಆಟ ಆಡೋದ್ ಬೇಕು, ಇಲ್ಲ ಬರೀ ಮಾತೆ ಆಡಿದ್ರೆ ಅದು ಆಟದ್ದು ಮಾಡೋದೇ ಇಲ್ಲ. ಅದಕ್ಕೆ ಬರೀ ಸಿಂಪಲ್ ಸಿಟಿಗೋಸ್ಕರ ಮಾಡ್ತಿದ್ದಾರೆ ಅಂತ ಅನ್ಸ್ತದೆ. ಉಗ್ರಂ ಮಂಜು ಅವರು ಹೇಗೆ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ತೀರಾ? ಅವರು ಚೆನ್ನಾಗಿ ಫ್ರೆಂಡ್ಶಿಪ್, ಎಲ್ಲ ಜಗಳ ಆಡಿದ್ರು ಮತ್ತೆ ಹೋಗಿ ತ್ರಿವಿಕ್ರಮ್ ಜೊತೆ ಜಾಯ್ನ್ ಆಗ್ತಾರೆ. ಅವ್ರ ಫ್ರೆಂಡ್ಶಿಪ್ ನಿಯತ್ತಾಗಿ ಇದೆ. ನಿಯತ್ತಾಗಿದ್ದಾರೆ ಅಂತೀರಾ? Okay, ಈಗ ನೀವು ಬಿಗ್ ಬಾಸ್ ಮನೆಗೆ ಹೋದ್ರೆ ಯಾರಿಗೆ ಯಾವ ಪ್ರಶ್ನೆ ಮಾಡ್ಬೇಕು ಅಂತಿದ್ರೆ? ನಾನ್ ಬಿಗ್ ಬಾಸ್ ತ್ರಿವಿಕ್ರಮ್ಗೆ ಏನಂತ ಕೇಳ್ತೀರಾ? ತ್ರಿವಿಕ್ರಮ್ಗೆ ಒಂದು ಅಪರ್ಚುನಿಟಿ ಬರುತ್ತೆ, ಅವಾಗ ಅವ್ರು ಯಾವಾಗ ನೋಡಿದ್ರು ಭವ್ಯನೇ ಚೂಸ್ ಮಾಡ್ತಾರೆ. ಅದೇ ಯಾಕೆ ಅಂತ ಕೇಳ್ಬೇಕಂತ. ಅಂದ್ರೆ ಅಷ್ಟು ಹುಡುಗಿರು, ಗೌತಮಿ ಅವರಿದ್ರು, ಅನುಷಾ ಇದ್ರು, ಅವ್ರನ್ನ ಬಿಟ್ಬಿಟ್ಟು ಅವನು ಬರೀ ಭವ್ಯನೇ ಚೂಸ್ ಮಾಡಿದ್ರು. ಅದಕ್ಕೆ ಆ ವಿಷಯದಲ್ಲಿ ಅವ್ರನ್ನ ಕೇಳ್ಬೇಕಂತ ಇದ್ವಿ. ಅವರಿಬ್ರು ಲವ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಹೌದು, ಇದೆ, ಲವ್ ಸ್ಟೋರಿ ನಡೀತಾ ಇದೆ ಅವ್ರಿಬ್ರಿಗೆ. ಫ್ರೆಂಡ್ಶಿಪ್ ಇರ್ಬೋದಲ್ವಾ? ಇಲ್ಲ, ಫ್ರೆಂಡ್ಶಿಪ್ ಬೇರೆ, ಲವ್ ಸ್ಟೋರಿನೂ ಬೇರೆ. ಫ್ರೆಂಡ್ಶಿಪ್ ಅಂದ್ರೆ ಐಶ್ವರ್ಯ ಶಿಶಿರ್ದು, ಲವ್ ಸ್ಟೋರಿ ಸ್ವಲ್ಪ ಭವ್ಯ ಮತ್ತೆ ತ್ರಿವಿಕ್ರಮ್ ಇದೆ. ಉಳಿದವ್ರು ಕಷ್ಟಪಟ್ಟು ನಮ್ ಟ್ಯಾಲೆಂಟ್ ಇಲ್ಲ ಮೇಡಮ್. ಇವ್ರು ಟ್ಯಾಲೆಂಟ್ ಇಂದ ಆಡ್ತಾರೆ, ಇವ್ರು ತಲೆ ಉಪಯೋಗಿಸಿ ಆಡ್ತಾರೆ ಆಟ. ಇವ್ರು ಹನುಮಂತಣ್ಣ ಉಗ್ರಂ ಮಂಜು ಎಲ್ಲ ಹೇಗೆ ಆಡ್ತಾರೆ? ಚೆನ್ನಾಗ್ ಆಡ್ತಾರೆ. ಅವ್ರ ಫ್ರೆಂಡ್ಶಿಪ್ ಎಷ್ಟು ಬೆಲೆ ಕೊಡ್ತಾರೆ? ಅವ್ರು ಒಂಥರ ಇದು ಮೇಡಮ್, ಡಬಲ್ ಗೇಮ್ ಗೇಮ್ ಇದ್ದಾಗ ಒಂಥರ ಆಡ್ತಾರೆ, ಫ್ರೆಂಡ್ಶಿಪ್ ಒಂಥರ ಆಡ್ತಾರೆ ಅವರು. ಡಬಲ್ ಗೇಮ್ ಎಲ್ಲರನ್ನು ಕೂಡ ಕಂದ ಅಂತ ಹೇಳ್ಕೊಂಡು ಅದೇ ಮೇಡಮ್, ಮುರಳಿ ಮಾಡುತ್ತೆ. ಅವ್ರ ಮುರಳಿ ಮಾಡಿ ಒಳಗಡೆ ಇರೋರು ಯಾರು ಆ ತರ ಮುರಳಿ ಮಾಡ್ಬೇಕು, ಆ ತರ ಮುರಳಿ ಮಾಡ್ತಾರೆ. ಈ ಶೋಭಾ ಶೆಟ್ಟಿ ಅವ್ರ ಜೊತೆ ದೊಡ್ಡ ಮಾತಾಯ್ತು ಫಸ್ಟ್ ಡೇನೆ. ಹೌದು ಮೇಡಮ್, ನೋಡಿದ್ರ ಏನ್ ಅನ್ಸುತ್ತೆ? ಅದಾವ್ರು ಶೋಭಾ ಶೆಟ್ಟಿ ಅವ್ರದ್ದು ತಪ್ಪು ಮೇಡಮ್. ಫಸ್ಟ್ ದಿವಸ ಬಂದು ಆ ತರ ಮಾತಾಡಂಗಿಲ್ಲ. ಏನು ಆಡಿಲ್ಲ ಇಲ್ಲಿ ಬಂದ್. ಶೋಭಾ ಶೆಟ್ಟಿ ಅವಳು ತೆಲುಗಲ್ಲಿ ಏನು ಆಡಿಲ್ಲ, ಇಲ್ಲಿ ಬಂದು ಏನು ಆಡಲ್ಲ ಗೊತ್ತು ನಮ್ಗೆ. ಮಾಡೋದಂತಲ್ಲ, ಇನ್ನೊಂದು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಅವ್ರನ್ನ ಕಳಿಸಿದ ದೊಡ್ಡ ತಪ್ಪು ಮೇಡಮ್. ಫಸ್ಟ್ ಆಫ್ ಆಲ್, ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಇರೋ ಬಂದಿಲ್ಲ ಆಡೋದು ಮಹಾ ಏನಲ್ಲ ಮೇಡಮ್. ಅದಕ್ಕಿಂತ ಈಚೆ ಒಳ್ಳೆ ಪ್ರತಿಭೆಗಳು ಅವ್ರನ್ನ ಕಳಿಸಬಹುದಾಗಿತ್ತು. ರಜತ್ ಅವ್ರು ಪರವಾಗಿಲ್ಲ, ಅವ್ರಂದ್ರೆ ಸ್ವಲ್ಪ ಆಟಿಟ್ಯೂಡ್ ಜಾಸ್ತಿ ಅವ್ರಿಗೆ, ಅದನ್ನ ಕಡಿಮೆ ಮಾಡ್ಕೊಂಡ್ರೆ ಒಳ್ಳೆ ಇದಾಗ. ರಾತ್ರಿ ಒಂದು ಇದ್ರ ಮಂಜು ಯಾರು ಗೋಲ್ಡ್ ಸುರೇಶ್ ಮೇಲೆ ಇದು ಮಾಡೋದು ತಪ್ಪು ಮೇಡಮ್. ಇವರು ಗೋಲ್ಡ್ ಸುರೇಶ್ ವಿರುದ್ಧ ಮಾತಾಡಿದ್ದು. ಯಾರು ಹೋಗ್ಬೇಕು ಸದ್ಯಕ್ಕೆ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ಬೇಕು? ಸದ್ಯಕ್ಕೆ ಹೋಗಿರೋದ್ರಲ್ಲಿ ಮೋಕ್ಷಿತ ಮೇಡಮ್. ಮೋಕ್ಷಿತ ಆಡ್ತಿದಾರಲ್ಲ? ಅಲ್ಲಿ ಆಟ ಆಡೋದು ಇದಿಲ್ಲ ಮೇಡಮ್, ಫ್ರೆಂಡ್ಶಿಪ್ ಅಂತ. ಮತ್ತೆ ಇವ್ರ ಜೊತೆ ದೂರ ಆಗಿದವ್ರು, ಮತ್ತೆ ಅವ್ರ ಇವ್ರು ಯಾರು ಶಿಶಿರ್ ಜೊತೆ ಎಲ್ಲ ಸೇರ್ಕೊಂಡ್ರು. ಶಿಶಿರ್ ಐಶ್ವರ್ಯ ಅವ್ರ ಟೀಮ್ ಸೇರಿದ್ರು, ಮತ್ತೆ ಅವರು ಈ ಕಡೆ ಅಷ್ಟು ಇಲ್ದಿರ ಡಬಲ್ ಗೇಮ್ ಆಡ್ತಾರೆ. ಲವ್ ಸ್ಟೋರಿ ಎಲ್ಲ ಹೇಗೆ ವರ್ಕೌಟ್ ಆಗ್ತಿದೆ ಬಿಗ್ ಬಾಸ್ ಮನೆಯಲ್ಲಿ? ಲವ್ ಸ್ಟಾರ್ ಬಗ್ಗೆ ಅಷ್ಟಿಲ್ಲ ಈ ಸಲ ಅಷ್ಟಿಲ್ಲ, ಹೋದ್ ಸಲ ಅಷ್ಟಿಲ್ಲ ಮೇಡಮ್. ಯಾರು ಇಷ್ಟ? ಹನುಮಂತ ಯಾಕೆ ಹನುಮಂತ ಇಷ್ಟ? ಬೇರೆಯವ್ರು ಯಾರು ಇಷ್ಟ ಆಗ್ತಿಲ್ಲ? ಇಷ್ಟ ಆಗ್ತಾರೆ, ಅದ್ರಲ್ಲಿ ಹನುಮಂತ ಇಷ್ಟ. ಯಾಕೆ ಇಷ್ಟ ಅಂತ? ಪ್ರಾಮಾಣಿಕತೆಯಿಂದ ಆಡ್ತಾನೆ. ತಾಯಿ ಜಗದೀಶ್ ಅವರನ್ನ ನೋಡ್ತಿದ್ರ, ಅವ್ರು ಹೇಗಿದ್ರು ಮನೆಯಲ್ಲಿ? ಚೆನ್ನಾಗಿ ಆಟ ಆಡ್ತಾ ಇದ್ರು, ಸ್ವಲ್ಪ ಎಂಟರ್ಟೈನ್ಮೆಂಟ್ ಇತ್ತು ಅವ್ರು ಇದ್ದಾಗ. ಈಗ ಶೋಭಾ ಶೆಟ್ಟಿ ಮತ್ತೆ ರಜತ್ ಬಂದಾದ್ಮೇಲೆ ಎಂಟರ್ಟೈನ್ಮೆಂಟ್ ನೋಡಕ್ ಇಂಟ್ರೆಸ್ಟ್ ಬರ್ತೈತೆ. ಅಂದ್ರೆ ಜಾಸ್ತಿ ಮಾತಾಡ್ತಿದಾರೆ ಅವರಿಬ್ರು. ಯಾರು? ಚೆನ್ನಾಗಿ ಶೋಭಾ ಮತ್ತೆ ರಜತ್. ಶೋಭಾ ಶೆಟ್ಟಿ ಸ್ವಲ್ಪ ಚೆನ್ನಾಗಿ ಆಡ್ತಾ ಇದ್ದಾರೆ, ರಜತ್ ಅಷ್ಟೊಂದೇನಿಲ್ಲ. ಅವ್ರಿಗೆ ಅವಕಾಶ ಕೊಟ್ಟಿದಾರಲ್ಲ? ಕೊಟ್ಟಿದ್ದಾರೆ, ಅಷ್ಟೊಂದೇನಿಲ್ಲ. ಅದೇ ಶೋಭಾ ಶೆಟ್ಟಿ ಸ್ವಲ್ಪ ಚೆನ್ನಾಗಿ ಆಟ ಆಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಆಟ ಆಡ್ತಾರೆ. ಧನ್ರಾಜ್ ಮತ್ತೆ ಹನುಮಂತದ್ದು ಫ್ರೆಂಡ್ಶಿಪ್ ಬಗ್ಗೆ ಧನ್ರಾಜ್ ಮತ್ತೆ ಫ್ರೆಂಡ್ಶಿಪ್ ಒಳ್ಳೆ ಫ್ರೆಂಡ್ಶಿಪ್. ಹೋದ್ ಸಲ ತುಕಾಲಿ ಮತ್ತೆ ವರ್ತೂರ್ ಇದ್ದಂಗೆ ಇದ್ದಾರೆ. ಅದೇ ಅವ್ರ ಬಗ್ಗೆ ಮಾತಾಡಲ್ಲ, ಚೆನ್ನಾಗಿ ಆಟ ಆಡ್ತಾರೆ. ಆಟ ಅಂತ ಬಂದಾಗ ಫ್ರೆಂಡ್ ಅಂತಾನು ನೋಡಲ್ಲ, ನಾಮಿನೇಷನ್ ಎಲ್ಲ ಮಾಡ್ತಾರೆ. ಆದ್ರೆ ಫ್ರೆಂಡ್ಶಿಪ್ ಅಲ್ಲಿ ಚೆನ್ನಾಗಿದೆ. ಮೋಟು ಪತ್ನಿ ಹೇಗೆ ಫ್ರೆಂಡ್ಶಿಪ್ ಬೆಲೆ ಕೊಡ್ತಾರೆ? ಚೆನ್ನಾಗಿ ಕೊಡ್ತಾರೆ. ಆಟ ಅಂತ ಬಂದಾಗ ಯಾವ ಫ್ರೆಂಡು ನೋಡಲ್ಲ ಅವರು. ಯಾರೇ ಫ್ರೆಂಡ್ ಆಗ್ಲಿ, ಆಟ ಅಂತ ಬಂದ ನನ್ನ ಆಟ ನಾ ಆಡ್ತೀನಿ. ಮೋಕ್ಷಿತ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಅಂತ ಅನ್ಸಲ್ವಾ ನಿಮ್ಗೆ? ಅಂದ್ರೆ ಅವ್ರು ಒಬ್ಬಂಟಿ ಆಗಿದ್ದಾರೆ ಅಂತ ಅನ್ಸಲ್ವಾ? ಇಲ್ಲ, ಶಿಶಿರ್ ಮತ್ತೆ ಐಶ್ವರ್ಯ ಜೊತೆ ಇದಾರಲ್ಲ, ಎಲ್ಲೊಬ್ಬಂಟಿ ಆಗಿದ್ದಾರೆ ಅವರು. ಇನ್ ನೆಕ್ಸ್ಟ್ ಇಂದ ಸುದೀಪ್ ಅವ್ರು ಇರಲ್ಲ, ಹೋಸ್ಟ್ ಮಾಡಲ್ಲ ಕಾರ್ಯಕ್ರಮ. ನೆಕ್ಸ್ಟ್ ಸೀಸನ್ ಇಂದ ಏನ್ ಹೇಳ್ತೀರಾ? ಸೀಸನ್ ಅವ್ರು ಮಾಡಲ್ಲ, ನಾವು ನೋಡೋದೇ ಇಲ್ಲ. ನೋಡೋರ್ ಸಮೇತ ನೋಡೋರ್ಗು ಇಷ್ಟ ಆಗಲ್ಲ. ಸುದೀಪ್ ಮಾಡಿದ್ರೆ ನೋಡ್ತೀವಿ, ಇಲ್ಲಾಂದ್ರೆ ನೋಡಲ್ಲ. ಯಾರು ಬಂದ್ರು ನೋಡಲ್ಲ. ಬಿಗ್ ಬಾಸ್ ಗೆ ಸುದೀಪ್ ಇದ್ರೇನೆ ಒಂದ್ ಬೆಳೆ. ಸ್ವಲ್ಪ ತೆಲುಗು ಧಾರಾವಾಹಿ ಮಾಡಿದ್ರು, ತೆಲುಗು ಧಾರಾವಾಹಿಯಿಂದ ಬಿಗ್ ಬಾಸ್ ಎಂಟ್ರಿ ಆದ್ಲು. ಅಲ್ಲಿ ಅವಾಗ ಅಲ್ಲೇನ್ ಬರೀ ಕಿರ್ಚಾಡೋದ್ ಹೋಗಾಟ, ಅಲ್ಲೂ ಕಿರ್ಚಾಡೋದ್ ಹೋಗಾಟದೇ ಆಯ್ತು. ಅಲ್ಲಿ ಯಾರನ್ನು ಮೀರ್ಸಕ್ ಆಗ್ಲಿ, ಯಾಕಂದ್ರೆ ಎಲ್ಲರೂ ತೆಲುಗು ಟೀಮ್ನವರು. ಅದನ್ನೆಲ್ಲ ಟ್ರಿಕ್ಸ್ ಎಲ್ಲ ಇಲ್ಲಿ ಬಂದು ಉಪಯೋಗಿಸ್ತಿದ್ದಾಳೆ. ಅದು ವರ್ಕೌಟ್ ಆಗಲ್ಲ ಅದು. ಯಾಕಂದ್ರೆ ಈಗ ರಂಜಿತ್ ಬಂದ ಅವರು ಈಗ ಕೂಗಾಡ್ತಾನೆ, ಅವ್ನು ಏಕವಚನದಾಗೆಲ್ಲ ಮಾತಾಡ್ತಾನೆ. ಮತ್ತೆ ಶನಿವಾರ ಭಾನುವಾರ ಸುದೀಪ್ ಅವ್ರು ಬರ್ತಾರೆ, ಬೈತಾರೆ, ಅವನು ತಣ್ಣಗಾಗ್ತಾನೆ. ಈಗ ಸ್ವಲ್ಪ ಬೆಂಕಿ ಅಂಟೈತೆ, ಉರುಪಲ್ಲಿ ಇದನ್ನು ಮಾತಾಡ್ತಿದ್ದಾನೆ. ಯಾವಾಗ ಸುದೀಪ್ ಅವ್ರು ಬಂದು ಹೇಳ್ತಾರೆ, ಅವಾಗ ಅವ್ರು ತಣ್ಣಗಾಗ್ತಾರೆ ಅಷ್ಟೇ, ಇನ್ನೇನಿಲ್ಲ. ಮೋಕ್ಷಿತನೂ ಅಷ್ಟೇ. ಲಾಸ್ಟ್ ವೀಕ್ ಸುದೀಪ್ ಅವರು ಎಲ್ಲರೂ ನೀವ್ ಯಾರು ಬೇಕು, ನಿಮ್ಗೆ ಯಾರು ಬೇಕಂದ್ರೆ ಯಾರು ಪಾರ್ಟ್ನರ್ಶಿಪ್ ಕೊಡ್ಲಿಲ್ಲ.
ಸೊ ಅವಾಗಿಂದ ಅವಳು ನನಗೆ ಯಾರು ಇಲ್ಲ ಅಂತ ಅವಳಿಗೆ ಒಂಟಿತನ ಅನಿಸ್ತಿರ್ಬೋದು ಈಗ. ಬಟ್ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಈಗ ಅದೇ ಅವ್ರು ಸುದೀಪ್ ಅವ್ರು ಬಂದು ಏನೋ ಹೇಳೋ ತನಕ ಅಲ್ಲಿ ಅವ್ರು ಬೆಂಕಿ ಹಚ್ಚೋ ತನಕ ಇವ್ರು ಬೆಂಕಿ ಅಂಟಲ್ಲ ಅಷ್ಟೇ, ಇನ್ನೇನಿಲ್ಲ. ಶೋಭಾ ಶೆಟ್ಟಿ ಬರೀ 2 ದಿವಸದಿಂದ ನೋಡಿ ನಾವೇನ್ ಡಿಸೈಡ್ ಮಾಡಂಗಿಲ್ಲ ಅಲ್ವಾ. ಅವಳು ಏನು ಟ್ರಿಕ್ಸ್ ಏನೋ ಆಂಧ್ರದವರು ಎಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ಇರಲ್ಲ ಅಲ್ವಾ, ಅವ್ರ ಕೊಲೀಗ್ಸ್ ಇರ್ತಾರಲ್ಲ, ಅವರಿಂದ ನಮ್ಗೆ ಓಟ್ ಬೀಳುತ್ತಂತ ಅವಳಿಗೆ ಏನೋ ಭರವಸೆ ಇರ್ಬೋದು. ನಮ್ ಕರ್ನಾಟಕದವ್ರು ಸಪೋರ್ಟ್ ಮಾಡ್ಬೇಕಲ್ವಾ. ಇಲ್ಲಿ ಬಂದಷ್ಟೇ ಏನು ವೈಲ್ಡ್ ಕಾರ್ಡ್ ಎಂಟ್ರಿ ಆದಷ್ಟೇ ಅವ್ರು ಸಪೋರ್ಟ್ ಮಾಡ್ತಾರೆ ಅನ್ನೋದು ಸುಳ್ಳು. ಅವಳಿಂದ ಪರ್ಫಾರ್ಮೆನ್ಸ್ ನೋಡಿ ಆಮೇಲೆ ಅವ್ರು ಡಿಸೈಡ್ ಮಾಡ್ತಾರೆ. ಜನಗಳಾಗ್ಲಿ ಯಾರೇ ಆಗ್ಲಿ ಯಾರು ದೊಡ್ಡರಲ್ಲ ಇಲ್ಲಿ. ಅವಳೇನು ತೆಲುಗುದವ್ರದ್ದು ಏನೋ ಇನ್ವಾಲ್ವ್ಮೆಂಟ್ ಇರುತ್ತೆ, ನಾನು ಗೆಲ್ತೀನಿ ಅನ್ನೋ ಭರವಸೆಯಿಂದ ಬಂದಿರ್ಬೋದು. ಇದುವರೆಗೂ ವೈಲ್ಡ್ ಕಾರ್ಡ್ ಎಂಟ್ರಿ ಆದ್ರೆ ಯಾರು ಗೆದ್ದಿಲ್ಲ. ಯಾರಿಂದ ನನಗೆ ಹನುಮಂತ ಇನ್ನು ಆಗ್ಬೇಕಂತಿದ್ದಾರೆ. ಯಾಕಂದ್ರೆ ಸ್ಟ್ರೈಟ್ ಫಾರ್ವರ್ಡ್ ಇದ್ದಾನೆ, ಏನಿದ್ರು ಮಾತಾಡ್ತಾನೆ, ಯಾರಿಗೆ ನಾಮಿನೇಷನ್ ಮಾಡ್ಬೇಕು ಅವ್ರಿಗೆ ಕೊಡ್ತಾನೆ, ಯಾರಿಗೆ ಕೊಡ್ಬಾರೋ ಅವ್ರಿಗೆ ಕೊಡಲ್ಲ. ತ್ರಿವಿಕ್ರಮ್ ಪಾಸಿಬಿಲಿಟಿ ಇದೆ, ಬಟ್ ಮೋಸ್ಟ್ ಆಫ್ ಆಲ್ ಲೈಕ್ ಹನುಮಂತ ಇದುವರೆಗೂ ವೈಲ್ಡ್ ಕಾರ್ಡ್ ಎಂಟ್ರಿ ಆದ್ರೆ ಯಾರು ಗೆದ್ದಿಲ್ಲ, ಹನುಮಂತ ಗೆಲ್ಲಿ ಅಂತ ನಾವು ಆಸೆ ಪಡ್ತೀವಿ. ಅವ್ನು ಕರೆಕ್ಟ್ ಆಗಿ ಆನ್ಸರ್ ಅವ್ನಿಗೆ ಮನ್ಸಲ್ಲಿ ಏನ್ ಅನ್ಸುತ್ತೆ ಅದೇ ಕರೆಕ್ಟ್ ಆಗಿ ಹೇಳ್ಬಿಡ್ತಾನೆ. ಹೊರಗಡೆ ಒಂದು ಹೇಳಕ್ ಬರಲ್ಲ ಅವ್ನು. ಹಂಗೆ ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಮಾಡ್ತಾನೆ. ಅವ್ರ ನನಗೆ ಕಣ್ಣಿಗೆ ಕಾಣಿಸಲ್ಲ, ಅವ್ನು ಮಾತ್ರ ಅಟ್ರಾಕ್ಷನ್ ಆಗ್ತಾನೆ ನನಗೆ. ಸರಿ, ಇನ್ನು ಯಾರು ಮನೆಯಿಂದ ಬೇಗ ಆಚೆ ಬರ್ಬೇಕು ಅಂತೀರಾ? ನಿಮ್ಗೆ ಕಿರಿಕಿರಿ ಅಂತ ಯಾರು ಅನಿಸ್ತಾರೆ ಮನೆಯಲ್ಲಿ? ಕಿರಿಕಿರಿ ಅಂತ ಗೋಲ್ಡ್ ಹಾಕೊಂಡು ಕೂದಲೆಲ್ಲ ಕಡಿಮೆ ಐತಿ ನೋಡಿ. ಸುರೇಶ್ ಅವರು. ಶೋಭಾ ಶೆಟ್ಟಿ ಅವ್ರು ಫಸ್ಟ್ ತೆಲುಗಲ್ಲಿದ್ರು, ಅವ್ರು ಸ್ವಲ್ಪ ಅವರು ಸ್ಟ್ರೈಟ್ ಫಾರ್ವರ್ಡ್, ಏನೇ ಅಂದ್ರೂ ಸ್ಟ್ರೈಟ್ ಆಗಿ ಹೇಳ್ಬಿಡ್ತಾರೆ ಅವರು. ಯಾರು ಇಷ್ಟ ನಿಮ್ಗೆ? ಮೋಕ್ಷಿತಾ. ಯಾಕೆ ಮೋಕ್ಷಿತಾ ಅವ್ರು ಇಷ್ಟ? ಅವರು ಚೆನ್ನಾಗಿ ಆಟ ಆಡ್ತಾರೆ, ಅದಕ್ಕೆ. ಯಾರು ಗೆಲ್ಬೇಕು? ನಮ್ಗ ಐಶ್ವರ್ಯ. ಮೋಕ್ಷಿತಾ ಇಷ್ಟ ಆಗಿ ಐಶ್ವರ್ಯ ಗೆಲ್ಬೇಕು. ಆದ್ರೆ ಅವರು ಸಿಂಗಲ್ ಪೇರೆಂಟ್ ಅಲ್ವಾ, ಅವ್ರಿಗೆ ಪೇರೆಂಟ್ಸ್ ಇಲ್ವಾ, ಅದಕ್ಕೆ. ಆಟಗಳನ್ನ ಹೇಗೆ ಆಡ್ತಿದ್ದಾರೆ? ಚೆನ್ನಾಗಿ ಆಡ್ತಾ ಇದ್ದಾರೆ. ಲವ್ ಸ್ಟೋರಿ ಬಗ್ಗೆ ಏನ್ ಹೇಳ್ತಾರೆ ಬಿಗ್ ಬಾಸ್ ಮನೆಯಲ್ಲಿ? ಹೌದಾ, ಸರಿ, ಅದ್ರ ಬಗ್ಗೆ ಹೇಳಲ್ಲ ನಾವು. ಮತ್ತೆ ಮೋಕ್ಷಿತಾ ಇವಳು ಯಾರು ನಮ್ಮ ಐಶ್ವರ್ಯ, ಅದ್ರ ಬಗ್ಗೆ ನಾನು ಹೇಳಲ್ಲ. ಓಕೆ ಓಕೆ. ನಿಮ್ಮ ಫೇವರಿಟ್ ಸ್ಪರ್ಧಿಗೆ ಏನ್ ಹೇಳ್ತೀರಾ? ಹೌದಾ, ಆಲ್ ದ ಬೆಸ್ಟ್, ಚೆನ್ನಾಗಿ ಗೆದ್ಕೊಂಡ್ ಬನ್ನಿ ಅಂತ ಹೇಳ್ತೀನಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಮ್ ಜನತೆ ಏನ್ ಹೇಳಿದ್ರು ಅಂತ. ಬಿಗ್ ಬಾಸ್ ಮನೆಯಲ್ಲಿ ಅವರ ಇಷ್ಟದ ಸ್ಪರ್ಧಿಗಳ ಬಗ್ಗೆ ಹೇಳಿದ್ರು, ಇವರೇ ವಿನ್ ಆಗ್ಬೇಕು ಅನ್ನುವಂಥದ್ದು. ಸೊ ಪ್ರತಿದಿನ ಕೂಡ ರಂಗೇ ಇಡ್ತಾ ಇದೆ ಬಿಗ್ ಬಾಸ್ ಮನೆ. ಸೊ ನೀವು ಕೂಡ ನೋಡ್ತಾ ಇದ್ರೆ ಯಾರು ಗೆಲ್ಬೇಕು ನಿಮ್ಮ ಪ್ರಕಾರ ಅಂತ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಬಹುದು. ಇದೇ ತರ ಇನ್ನಿತರ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ವೀಕ್ಷಿಸಿ ಸಂಜೆವಾಣಿ ನ್ಯೂಸ್. ಕ್ಯಾಮರಾಮ್ಯಾನ್ ನಾಗರಾಜ್ ಜೊತೆ ಶ್ರುತಿ ನೀರಾಯ, ಸಂಜೆವಾಣಿ ನ್ಯೂಸ್.